ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 14 ಜುಲೈದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. Which organization estimated that the average global temperatures would rise by 1.5 degrees Celsius in the next 5 years? ಮುಂದಿನ 5 ವರ್ಷಗಳಲ್ಲಿ ಸರಾಸರಿ ಜಾಗತಿಕ ತಾಪಮಾನವು 1.5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗುತ್ತದೆ ಎಂದು ಯಾವ ಸಂಸ್ಥೆ ಅಂದಾಜಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, WMO. WMO ಅಂದರೆ ಸ್ನೇಹಿತರೆ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್. ಮ್ಯಾನ್ ಮೇಡ್ ಗ್ರೀನ್ ಹೌಸ್ ಎಮಿಷನ್ಸ್ ಹೊರಸೂಸುವಿಕೆಯಿಂದಾಗಿ 1850 ಮತ್ತು 1900ರ ಅವಧಿಗೆ ಹೋಲಿಸಿದರೆ ವಾರ್ಷಿಕ ಸರಾಸರಿ ಜಾಗತಿಕ ತಾಪಮಾನವು ಈಗ ಕನಿಷ್ಠ 1 ಡಿಗ್ರಿ ಸೆಲ್ಸಿಯಸ್ಗೆ ಹೆಚ್ಚಾಗಿದೆ ಎಂದು ವಿಶ್ವ ಹವಾಮಾನ ಸಂಸ್ಥೆ ಮುನ್ಸೂಚನೆ ನೀಡಿದೆ. ಮತ್ತು ಸ್ನೇಹಿತರೆ 2020 ಮತ್ತು 24ರ ನಡುವೆ ಕನಿಷ್ಠ ಇದು 1.5 ಡಿಗ್ರಿ ಸೆಲ್ಸಿಯಸ್ ಮೀರುವ 20% ಅವಕಾಶವಿದೆ. ಅಂಡ್ ಸ್ನೇಹಿತರೆ ಓವರಾಲ್ ಒಟ್ಟಾರೆಯಾಗಿ ಇದು 0.91 ಟು 1.59 ಡಿಗ್ರಿ ಸೆಲ್ಸಿಯಸ್ ವ್ಯಾಪ್ತಿಯಲ್ಲಿರುವ ಸಾಧ್ಯತೆ ಇದೆ. ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ ಇದ್ರದ್ದು ಸೆಕ್ರೆಟರಿ ಜನರಲ್ ಸ್ನೇಹಿತರೆ ಪೆತೆರಿ ತಲಾಸ್. ಆ್ಯಂಡ್ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ದು ಹೆಡ್ ಕ್ವಾರ್ಟರ್ಸ್ ಜೆನಿವಾ, ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ವಿಚ್ ಕಂಟ್ರೀಸ್ ರಿಸರ್ಚ್ ಟೀಮ್ ಹ್ಯಾಸ್ ವಾನ್ ವರ್ಲ್ಡ್ ಬ್ಯಾಂಕ್ಸ್ ಡೆವಲಪ್ಮೆಂಟ್ ಮಾರ್ಕೆಟ್ ಪ್ಲೇಸ್ ಅವಾರ್ಡ್? ಯಾವ ದೇಶದ ಸಂಶೋಧನಾ ತಂಡವು ವಿಶ್ವ ಬ್ಯಾಂಕಿನ ಅಭಿವೃದ್ಧಿ ಮಾರುಕಟ್ಟೆ ಪ್ರಶಸ್ತಿಯನ್ನು ಗೆದ್ದಿದೆ? ವರ್ಲ್ಡ್ ಬ್ಯಾಂಕ್ಸ್ ಡೆವಲಪ್ಮೆಂಟ್ ಮಾರ್ಕೆಟ್ ಪ್ಲೇಸ್ ಅವಾರ್ಡ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಕ್ಯಾಂಬೋಡಿಯಾ. ವಿಶ್ವ ಬ್ಯಾಂಕಿನ ಸಮೂಹದ ಇತ್ತೀಚಿನ ಪ್ರಕಟಣೆಯ ಪ್ರಕಾರ ಕ್ಯಾಂಬೋಡಿಯಾದ ಸಂಶೋಧನಾ ತಂಡವು 2020ರ ಅಭಿವೃದ್ಧಿ ಮಾರುಕಟ್ಟೆ ಲಿಂಗ ಆಧಾರಿತ ಹಿಂಸಾಚಾರವನ್ನು ಪರಿಹರಿಸಲು ಇನೋವೇಷನ್ಸ್ ಪ್ರಶಸ್ತಿಯನ್ನು ಗೆದ್ದಿದೆ. ಆ್ಯಂಡ್ ಸ್ನೇಹಿತರೆ ಕ್ಯಾಂಬೋಡಿಯಾದಲ್ಲಿ ಮಹಿಳಾ ಕಾರ್ಮಿಕರಿಗೆ ಲಿಂಗ ಹಿಂಸಾಚಾರದ ವಿರುದ್ಧ 24/7 ಬೆಂಬಲವನ್ನು ನೀಡುವ ವಾಟ್ಸ್ಆ್ಯಪ್ ಚಾಟ್ಲೈನ್ ಅನ್ನು ಕಾರ್ಯಗತಗೊಳಿಸಲು ಈ ಪ್ರಶಸ್ತಿ ಸಂಶೋಧನಾ ತಂಡಕ್ಕೆ ಹಣವನ್ನು ಒದಗಿಸುತ್ತದೆ. ಕ್ಯಾಂಬೋಡಿಯಾ ಬಗ್ಗೆ ನೋಡೋದು ಸ್ನೇಹಿತರೆ, ಕ್ಯಾಂಬೋಡಿಯಾದು ಕ್ಯಾಪಿಟಲ್ ಸ್ನೇಹಿತರೆ ಡಾಮ್ ಪೆನ್. ಆ್ಯಂಡ್ ಕ್ಯಾಂಬೋಡಿಯಾದು ಕರೆನ್ಸಿ ಸ್ನೇಹಿತರೆ ಕ್ಯಾಂಬೋಡಿಯನ್ ರಿಯಲ್. ವಾಟ್ ಈಸ್ ಎಸ್ಟಿಮೇಟೆಡ್ ನಂಬರ್ ಆಫ್ ಟೈಗರ್ಸ್ ಇನ್ ಇಂಡಿಯಾ ಆಸ್ ಪರ್ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ? ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಪ್ರಕಾರ ಭಾರತದಲ್ಲಿ ಹುಲಿಗಳ ಅಂದಾಜ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, 2967. ಟೂ 2018-19ರಲ್ಲಿ ನಡೆಸಿದ 4ನೇ ಸಮೀಕ್ಷೆಯ ಪ್ರಕಾರ ಭಾರತವು ಅಂದಾಜು 2967 ಹುಲಿಗಳನ್ನು ಅಥವಾ ಜಾಗತಿಕ ಹುಲಿಯ ಜನಸಂಖ್ಯೆಯ 75% ಅನ್ನು ಹೊಂದಿದೆ. ಆ್ಯಂಡ್ ಸ್ನೇಹಿತರೆ ಅಖಿಲ ಭಾರತ ಹುಲಿಯ ಸರ್ವೆ 2006ರಿಂದ ಪ್ರತಿ 4 ವರ್ಷಗಳ ಒಮ್ಮೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವು ವನ್ಯಜೀವಿ ಸಂಸ್ಥೆಯ ತಾಂತ್ರಿಕ ಬೆಂಬಲದೊಂದಿಗೆ ನಡೆಸುತ್ತದೆ. NTCA ಅಂದರೆ ಸ್ನೇಹಿತರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. NTCAದು ಸ್ಥಾಪನೆ ಸ್ನೇಹಿತರೆ ಡಿಸೆಂಬರ್ 2005ನಲ್ಲಿ ಆಗಿದೆ. ಆ್ಯಂಡ್ NTCAದು ಚೇರ್ಪರ್ಸನ್ ಸ್ನೇಹಿತರೆ ಪ್ರಕಾಶ್ ಜಾವಡೇಕರ್. ವೆನ್ ಈಸ್ ನ್ಯಾಷನಲ್ ಫಿಶ್ ಫಾರ್ಮರ್ಸ್ ಡೇ ಅಬ್ಸರ್ವ್ಡ್ ಇನ್ ಇಂಡಿಯಾ? ಭಾರತದಲ್ಲಿ ರಾಷ್ಟ್ರೀಯ ಮೀನು ರೈತರ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ? ನ್ಯಾಷನಲ್ ಫಿಶ್ ಫಾರ್ಮರ್ಸ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, 10th ಜುಲೈ. ನ್ಯಾಷನಲ್ ಫಿಶ್ ಫಾರ್ಮರ್ಸ್ ಡೇ ದಿನಾಚರಣೆಯ 20ನೇ ಆವೃತ್ತಿಯನ್ನು 2020ರ ಜುಲೈ 10ರಂದು ಮೀನುಗಾರಿಕೆ ಇಲಾಖೆ ಮತ್ತು ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡ್ ಸಹಯೋಗದೊಂದಿಗೆ ಆಚರಿಸಲಾಯಿತು. ಆ್ಯಂಡ್ ಸ್ನೇಹಿತರೆ ಜುಲೈ 10, 1957ರಂದು ಭಾರತೀಯ ಪ್ರಮುಖ ಕಾರ್ಪಗಳ ಪ್ರೇರಿತ ಸಂತಾನೋತ್ಪತ್ತಿ ತಂತ್ರಜ್ಞಾನವನ್ನು ಕಂಡುಹಿಡಿದ ವಿಜ್ಞಾನಿಗಳಾದ ಡಾಕ್ಟರ್ KHA ಮತ್ತು ಡಾಕ್ಟರ್ HL ಚೌಧರಿ ಅವರ ನೆನಪಿಗಾಗಿ ಈ ದಿನವನ್ನು ವಾರ್ಷಿಕವಾಗಿ ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ ಭಾರತದ ಮಿನಿಸ್ಟರ್ ಫಾರ್ ಡೇರಿಂಗ್ ಆ್ಯಂಡ್ ಫಿಶರೀಸ್ ಗಿರಿರಾಜ್ ಸಿಂಗ್. ಸೊ ಪ್ರತಿ ವರ್ಷ ಜುಲೈ 10ರಂದು ನ್ಯಾಷನಲ್ ಫಿಶ್ ಫಾರ್ಮರ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ. When is World Malala Day observed?
ವಿಶ್ವ ಮಲಾಲಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವರ್ಲ್ಡ್ ಮಲಾಲಾ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಜೂನ್ 12. ಪ್ರತಿ ವರ್ಷ ಜೂನ್ 12ರಂದು ವರ್ಲ್ಡ್ ಮಲಾಲಾ ಡೇ ಅನ್ನು ಆಚರಿಸಲಾಗುತ್ತದೆ. ಯಂಗ್ ಆಕ್ಟಿವಿಸ್ಟ್ ಮಲಾಲಾ ಯೂಸುಫ್ಜೈ ಅವರನ್ನು ಗೌರವಿಸಲು ಜುಲೈ 12ಅನ್ನು ವಿಶ್ವಸಂಸ್ಥೆಯು ಜುಲೈ 12, 2013ರಂದು ವಿಶ್ವ ಮಲಾಲಾ ದಿನವೆಂದು ಘೋಷಿಸಿತು. ಸೊ ವರ್ಲ್ಡ್ ಮಲಾಲಾ ಡೇ ಜುಲೈ 12ರಂದು ಆಚರಿಸಲಾಗುತ್ತದೆ. ಎನ್ ಸ್ನೇಹಿತರೆ ಜುಲೈ 12 ಸಹ ಪಾಕಿಸ್ತಾನದ ಹ್ಯೂಮನ್ ರೈಟ್ ಆಕ್ಟಿವಿಸ್ಟ್ ಮತ್ತು ಕಿರಿಯ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಮಲಾಲಾ ಯೂಸುಫ್ಜೈ ಅವರ ಜನ್ಮದಿನವನ್ನು ಸೂಚಿಸುತ್ತದೆ. ಎನ್ ಸ್ನೇಹಿತರೆ ಅವರು ತನ್ನ 16ನೇ ಹುಟ್ಟುಹಬ್ಬದಂದು ಜುಲೈ 12, 2013ರಂದು ಮಲಾಲಾ ಯೂಸುಫ್ಜೈ ಯುಎನ್ನಲ್ಲಿ ಭಾಷಣ ಮಾಡಿದರು. ಅಂಡ್ ಸ್ನೇಹಿತರೆ ಮಲಾಲಾ ಯೂಸುಫ್ಜೈ ಅವರದು ಫೇಮಸ್ ಆಟೋಬಯೋಗ್ರಫಿ ಐ ಆಮ್ ಮಲಾಲಾ. ದ ವರ್ಲ್ಡ್ ಪಾಪ್ಯುಲೇಷನ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ ಡ್ಯಾಶ್. ವಿಶ್ವ ಜನಸಂಖ್ಯಾ ದಿನವನ್ನು ಡ್ಯಾಶ್ರಂದು ಆಚರಿಸಲಾಗುತ್ತದೆ. ವರ್ಲ್ಡ್ ಪಾಪ್ಯುಲೇಷನ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಜುಲೈ 11. ಜಾಗತಿಕ ಜನಸಂಖ್ಯಾ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜುಲೈ 11ರಂದು ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸಲಾಗುತ್ತದೆ. ವರ್ಲ್ಡ್ ಪಾಪ್ಯುಲೇಷನ್ ಡೇ. ಅಂಡ್ ಸ್ನೇಹಿತರೆ ವಿಶ್ವವು 5 ಬಿಲಿಯನ್ ಜನಸಂಖ್ಯೆಯನ್ನು ತಲುಪಿದಾಗ 1987ರಲ್ಲಿ ಈ ದಿನದ ನೆನಪಿಗಾಗಿ 1989ರಲ್ಲಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಆಡಳಿತ ಮಂಡಳಿಯು ಈ ದಿನವನ್ನು ಸ್ಥಾಪಿಸಿತು. ಅಂಡ್ ಸ್ನೇಹಿತರೆ 2020ರ ವರ್ಲ್ಡ್ ಪಾಪ್ಯುಲೇಷನ್ ಡೇದು ಥೀಮ್ ಸೇಫ್ ಗಾರ್ಡಿಂಗ್ ದ ಹೆಲ್ತ್ and rights of women and girls. Name the AI based platform launched by Ministry of Skill Development to bridge the demand supply gap in the skilled workforce market. Skilled workforce ಮಾರುಕಟ್ಟೆಯಲ್ಲಿ ಬೇಡಿಕೆ ಪೂರೈಕೆ ಅಂತರವನ್ನು ನಿವಾರಿಸಲು ಕೌಶಲ್ಯ ಅಭಿವೃದ್ಧಿ ಸಚಿವಾಲಯ ಪ್ರಾರಂಭಿಸಿರುವ AI ಆಧಾರಿತ ವೇದಿಕೆಯನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅಸೀಮ್. ಸ್ಕಿಲ್ಡ್ ಜನರಿಗೆ ಸುಸ್ಥಿರ ಜೀವನೋಪಾಯದ ಅವಕಾಶಗಳನ್ನು ಕಂಡುಕೊಳ್ಳಲು ಸಹಾಯ ಮಾಡಲು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ರಾಜ್ಯ ಸಚಿವ ಮಹೇಂದ್ರನಾಥ್ ಪಾಂಡೆ ಅವರು ಜುಲೈ 10ರಂದು ಅಸೀಮ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು. ಅಂಡ್ ಸ್ನೇಹಿತರೆ ಅಸೀಮ್ದು ಫುಲ್ ಫಾರ್ಮ್ ಆತ್ಮನಿರ್ಭರ್ ಸ್ಕಿಲ್ಡ್ ಎಂಪ್ಲಾಯರ್ ಮ್ಯಾಪಿಂಗ್. ಅಂಡ್ ಸ್ನೇಹಿತರೆ ಅಸೀಮ್ ಎನ್ನುವುದು ಕೃತಿಕ ಬುದ್ಧಿಮತ್ತೆ ಆಧಾರಿತ ವೇದಿಕೆಯಾಗಿದ್ದು ಮಾಹಿತಿಯ ಹರಿವನ್ನು ಸುಧಾರಿಸಲು ಮತ್ತು ನುರಿತ ಉದ್ಯೋಗಿಗಳ ಮಾರುಕಟ್ಟೆಯಲ್ಲಿ ಬೇಡಿಕೆ ಪೂರೈಕೆಯ ಅಂತರವನ್ನು ನಿವಾರಿಸುತ್ತದೆ. ಡಾಕ್ಟರ್ ಸುರೇಶ್ ಅಮ್ನೋಕರ್ who passed away recently due to coronavirus was the former minister of which state? ಕೊರೋನಾ ವೈರಸ್ನಿಂದಾಗಿ ಇತ್ತೀಚೆಗೆ ನಿಧನರಾದ ಡಾಕ್ಟರ್ ಸುರೇಶ್ ಅಮೋಂಕರ್ ಯಾವ ರಾಜ್ಯದ ಮಾಜಿ ಸಚಿವರಾಗಿದ್ದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಗೋವಾ. ಕೊರೋನಾ ವೈರಸ್ನಿಂದಾಗಿ ಇತ್ತೀಚೆಗೆ ನಿಧನರಾದ ಡಾಕ್ಟರ್ ಸುರೇಶ್ ಅಮೋಂಕರ್ ಅವರು ಗೋವಾ ರಾಜ್ಯದ ಮಾಜಿ ಸಚಿವರಾಗಿದ್ದರು. Which aerospace company delivered the final 5 of 22 Apache attack helicopters to IAF recently? 22 ಅಪಾಚಿ ದಾಳಿ ಹೆಲಿಕಾಪ್ಟರ್ಗಳಲ್ಲಿ ಅಂತಿಮ ಇದನ್ನು ಇತ್ತೀಚೆಗೆ ಯಾವ ಏರೋಸ್ಪೇಸ್ ಕಂಪನಿಯು ಇಂಡಿಯನ್ ಏರ್ಫೋರ್ಸ್ಗೆ ತಲುಪಿಸಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಬೋಯಿಂಗ್. ಯುನೈಟೆಡ್ ಸ್ಟೇಟ್ಸ್ ಮೂಲದ ಏರೋಸ್ಪೇಸ್ ಕಂಪನಿ ಬೋಯಿಂಗ್ ಕೊನೆಯ 5 AH-64E ಅಪಾಚಿ ದಾಳಿ ಹೆಲಿಕಾಪ್ಟರ್ಗಳನ್ನು ಭಾರತೀಯ ವಾಯುಪಡೆಗೆ ಉತ್ತರ ಪ್ರದೇಶ ಹಿಂದಾನ್ ವಾಯುಪಡೆ ನಿಲ್ದಾಣದಲ್ಲಿ ತಲುಪಿಸಿದೆ. ಎನ್ ಸ್ನೇಹಿತರೆ ಈ ಅಂತಿಮ 5 AH-64E ಅಪಾಚಿ ದಾಳಿ ಹೆಲಿಕಾಪ್ಟರ್ಗಳು 22 AH-64E ಅಪಾಚಿ ಅಟ್ಯಾಕ್ ಹೆಲಿಕಾಪ್ಟರ್ಗಳನ್ನು ತಲುಪಿಸಲು 2015ರಲ್ಲಿ ಭಾರತ ಸರ್ಕಾರ ಮತ್ತು ಬೋಯಿಂಗ್ ಸಹಿ ಹಾಕಿದ ಒಪ್ಪಂದದ ಭಾಗವಾಗಿತ್ತು. ಬೋಯಿಂಗ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ ಬೋಯಿಂಗ್ದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ಚಿಕಾಗೋ US ನಲ್ಲಿದೆ. ಅಂಡ್ ಬೋಯಿಂಗ್ದು ಡೈರೆಕ್ಟರ್ ಸ್ನೇಹಿತರೆ ರಾಬರ್ಟ್ ಬ್ರಾಡ್ವೆ. The cable TV operators of which country have banned all the news channels of India except ದೂರದರ್ಶನ್? ದೂರದರ್ಶನವನ್ನು ಹೊರತುಪಡಿಸಿ ಭಾರತದ ಎಲ್ಲ ನ್ಯೂಸ್ ಚಾನೆಲ್ಸ್ ಅನ್ನು ಯಾವ ದೇಶದ ಕೇಬಲ್ ಟಿವಿ ಆಪರೇಟರ್ಸ್ ನಿಷೇಧಿಸಿದ್ದಾರೆ?
ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ನೇಪಾಲ್. ನೇಪಾಳದ ಕೇಬಲ್ ಟಿವಿ ನಿರ್ವಾಹಕರು ದೂರದರ್ಶನ್ ಹೊರತುಪಡಿಸಿ ಭಾರತದ ಎಲ್ಲ ನ್ಯೂಸ್ ಚಾನೆಲ್ಸನ್ನು ನಿಷೇಧಿಸಿದ್ದಾರೆ. ಆ್ಯಂಡ್ ಸ್ನೇಹಿತರೆ ಎಲ್ಲ ಭಾರತೀಯ ನ್ಯೂಸ್ ಚಾನೆಲ್ ಸಂಕೇತಗಳನ್ನು ಅವರು ಆಫ್ ಮಾಡಿದ್ದಾರೆ ಎಂದು ನೇಪಾಳದ ಕೇಬಲ್ ಟಿವಿ ಆಪರೇಟರ್ ಮಾಹಿತಿ ನೀಡಿದರು. ಆ್ಯಂಡ್ ಸ್ನೇಹಿತರೆ ನೇಪಾಳಿ ಸರ್ಕಾರ ಮತ್ತು ಪ್ರಧಾನಿ KP ಶರ್ಮಾ ಓಲಿ ವಿರುದ್ಧ ಭಾರತೀಯ ಮಾಧ್ಯಮಗಳು ಎಲ್ಲ ಮಿತಿಗಳನ್ನು ಮೀರಿವೆ ಎಂದು ಉಪಪ್ರಧಾನಿ ನಾರಾಯಣ್ ಶ್ರೇಷ್ಠ ಹೇಳಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ. Who won the F1 season opening Austrian Grand Prix? F1 ಸೀಸನ್ ಓಪನಿಂಗ್ ಆಸ್ಟ್ರಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಯಾರು ಗೆದ್ದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ವಾಲ್ಟೆರಿ ಬೊಟ್ಟಾಸ್. F1 ಸೀಸನ್ ಓಪನಿಂಗ್ ಆಸ್ಟ್ರಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನು ವಾಲ್ಟೆರಿ ಬೊಟ್ಟಾಸ್ ಅವರು ಗೆದ್ದಿದ್ದಾರೆ. Who authored the book titled A Song of India? A Song of India ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ರಸ್ಕಿನ್ ಬಾಂಡ್. ರಸ್ಕಿನ್ ಬಾಂಡ್ ರಚಿಸಿರುವ ಅ ಸಾಂಗ್ ಆಫ್ ಇಂಡಿಯಾ ಪುಸ್ತಕವು ಜುಲೈ 20ರಂದು ಬಿಡುಗಡೆಯಾಗಲಿದೆ. ಆ್ಯಂಡ್ ಸ್ನೇಹಿತರೆ ಇದು ಲೇಖಕರ ಸಾಹಿತ್ಯ ವೃತ್ತಿ ಜೀವನದ 70ನೇ ವರ್ಷವನ್ನು ಸೂಚಿಸುತ್ತದೆ. ಆ್ಯಂಡ್ ಸ್ನೇಹಿತರೆ ಅವರು ಯಶಸ್ವಿ ಲೇಖಕರಾಗುವ ಮೊದಲು ಅವರ ಅಪರಿಚಿತ ಜೀವನವನ್ನು ಪುಸ್ತಕ ಚಿತ್ರಿಸುತ್ತದೆ. ಆ್ಯಂಡ್ ಸ್ನೇಹಿತರೆ ಈ ಪುಸ್ತಕವನ್ನು ಪೆಂಗ್ವಿನ್ ರೆಂಡಮ್ ಹೌಸ್ ಇಂಡಿಯಾದ ಪಫಿನ್ ಬುಕ್ಸ್ ಪ್ರಕಟಿಸಿದೆ. Who was honored with Rotary's Foundation's Paul Harris Fellow recognition recently? ರೋಟರಿ ಫೌಂಡೇಶನ್ನ ಪಾಲ್ ಹ್ಯಾರಿಸ್ ಫೆಲೋ ಮಾನ್ಯತೆಯೊಂದಿಗೆ ಇತ್ತೀಚೆಗೆ ಯಾರನ್ನು ಗೌರವಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಇ ಪಳನಿಸ್ವಾಮಿ. ತಮಿಳುನಾಡುದು ಮುಖ್ಯಮಂತ್ರಿ ಇ ಪಳನಿಸ್ವಾಮಿ. ರೋಟರಿ ಫೌಂಡೇಶನ್ ಆಫ್ ರೋಟರಿ ಇಂಟರ್ನ್ಯಾಷನಲ್ ಚಿಕಾಗೋ ತಮಿಳುನಾಡು ಮುಖ್ಯಮಂತ್ರಿ ಇ ಪಳನಿಸ್ವಾಮಿ ಅವರನ್ನು ಪಾಲ್ ಹ್ಯಾರಿಸ್ ಫೆಲೋ ಮಾನ್ಯತೆ ನೀಡಿ ಗೌರವಿಸಿದೆ. ಆ್ಯಂಡ್ ಸ್ನೇಹಿತರೆ ಪಾಲ್ ಹ್ಯಾರಿಸ್ ಫೆಲೋ ಮಾನ್ಯತೆಯನ್ನು ತನ್ನ ಜನರಿಗೆ ಕುಡಿಯುವ ನೀರು, ನೈರ್ಮಲ್ಯ, ರೋಗಗಳ ತಡೆಗಟ್ಟುವಿಕೆ, ವಿಶ್ವಶಾಂತಿ ಇತ್ಯಾದಿಗಳನ್ನು ಒದಗಿಸುವ ಜನರ ಸಮರ್ಥ ಸೇವೆಯನ್ನು ಗೌರವಿಸಲು ನೀಡಲಾಗುತ್ತದೆ. ಸ್ನೇಹಿತರೆ ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು ನೇಮ್ ದ ಪರ್ಸನ್ ಹೂ ಅಥಾಟ್ ದ ಬುಕ್ ನೇಮ್ ಗೆಟಿಂಗ್ ಕಾಂಪಿಟೇಟಿವ್ ಅ ಪ್ರಾಕ್ಟಿಷನರ್ಸ್ ಗೈಡ್ ಫಾರ್ ಇಂಡಿಯಾ. ಗೆಟಿಂಗ್ ಕಾಂಪಿಟೇಟಿವ್ ಅ ಪ್ರಾಕ್ಟಿಷನರ್ಸ್ ಗೈಡ್ ಫಾರ್ ಇಂಡಿಯಾ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ RC ಭಾರ್ಗವ. ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ ವಾಟ್ ಈಸ್ ದ ಥೀಮ್ ಆಫ್ ವರ್ಚುವಲ್ ಕಾನ್ಫರೆನ್ಸ್ ಇಂಡಿಯಾ ಗ್ಲೋಬಲ್ ವೀಕ್ 2020? ಇಂಡಿಯಾ ಗ್ಲೋಬಲ್ ವೀಕ್ 2020 ಎಂಬ ವರ್ಚುವಲ್ ಸಮ್ಮೇಳನದ ಥೀಮ್ ಏನು? ಇದಕ್ಕೆ ಉತ್ತರ ಸ್ನೇಹಿತರೆ ಬಿ ದ ರಿವೈವಲ್ ಇಂಡಿಯಾ and a better new world. Question of the day ನೋಡಿ ಸ್ನೇಹಿತರೆ ಫಸ್ಟ್ ಕ್ವಶನ್ ಇರೋದು ದ ವರ್ಲ್ಡ್ ಪಾಪ್ಯುಲೇಷನ್ ಡೇ is celebrated on which date? ವಿಶ್ವ ಜನಸಂಖ್ಯಾ ದಿನವನ್ನು ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ ಹೂ ಅಥಾಟ್ ದ ಬುಕ್ ಟೈಟಲ್ಡ್ ಅ ಸಾಂಗ್ ಆಫ್ ಇಂಡಿಯಾ. ಅ ಸಾಂಗ್ ಆಫ್ ಇಂಡಿಯಾ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.